ನನ್ನ ಸಾವಿಗೆ ಚಿತ್ರದುರ್ಗದ ಹೊಸದುರ್ಗದ ಅತ್ತಿಮಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಅವರ ಪತಿ ಕೃಷ್ಣಮೂರ್ತಿಯೇ ಕಾರಣ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ರಾಜು ಅಲಿಯಾಸ್ ರಾಜಹುಲಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೃಷ್ಣಮೂರ್ತಿಯನ್ನು ಜೈಲಿಗೆ ಹಾಕಿಸಬೇಕು. ಯಾವುದೇ ಕಾರಣಕ್ಕೂ ಆತ ಹೊರಗಡೆ ಬರಲು ಬಿಡಬಾರದು. ಇನ್ನು ಮುಂದೆ ಅವರು ಬಡವರು ಬಲ್ಲಿದರಿಗೆ ಮೋಸ ಮಾಡಬಾರದು. ಆ ರೀತಿ ನೀವು ನೋಡಿಕೊಳ್ಳಬೇಕು. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಬೇಕು ಎಂದು ರವಿ ಅನ್ನುವವರಿಗೆ ಈ ವಿಡಿಯೋ ಮೂಲಕ ಹೇಳಿದ್ದಾನೆ. ತನ್ನ ಫ್ಲೆಕ್ಸ್ ಹಾಕಿಸಲು ಈಗಾಗಲೇ 10,000 ಕೊಟ್ಟಿದ್ದೇನೆ. ನನ್ನ ಶವವನ್ನು ಕೃಷ್ಣಮೂರ್ತಿ ಹೊಲದಿಂದ ಡಿಸಿ, ಎಸಿ ಮತ್ತು ಎಸ್ಪಿ ಬರುವವರೆಗೂ ಮೇಲೆತ್ತಬಾರದು ಎಂದು ಹೇಳಿರುವ ವಿಡಿಯೋ ವೈರಲ್ ಆಗಿದೆ. ಕವಿತಮ್ಮ ಗಂಡ ಕಾರಣ. ಕವಿತಮ್ಮಲ್ಲ, ಕವಿತಮ್ಮ ನನ್ನ ಬಗ್ಗೆ ಭಾಳ ಬೆಲೆ ಇಟ್ಟಿದ್ದಾಳೆ. ಕೃಷ್ಣಮೂರ್ತಿನೇ ಕಾರಣ. ಇನ್ನು ಮುಂದೆ ಬಡವ್ರ ಬಗ್ಗರಿಗೆ ಅವರು ಮೋಸ ಮಾಡಬಾರ್ದು. ಆ ಟೈಪು ನೋಡ್ಕೋಬೇಕು. ಅವ್ರು ಹೊಲ್ದಾಗ ವಿಷಯ ಕೊಡಿದ್ದೀನಿ, ನೀನು ಇದನ್ನ ಎಲ್ಲರಿಗೂ ಶೇರ್ ಮಾಡಬೇಕು ನನ್ನ ಅಭಿಮಾನ ಇದ್ದರೆ. ಆಮೇಲೆ ಫ್ಲೆಕ್ಸ್ ಹಾಕಕ್ಕೆ 10,000 ಕೊಟ್ಟೀನಿ ನಾನು. ಸರ್, ನಾನು ಸತ್ಯ ಅಂತ ತಕ್ಷಣ ಫ್ಲೆಕ್ಸ್ ಹಾಕ್ಸಕ್ಕೆ 10,000 ಕೊಟ್ಟೀನಿ. ಅವನಿಗೊಂದು ವಿಡಿಯೋ ಹಾಕ್ತೀನಿ. ಯಾಕೆ 10,000 ಕೊಟ್ಟೀನಿ ಅಂತ ಅವ್ನಿಗೆ ಗೊತ್ತಿಲ್ಲ. 10,000 ಇಟ್ಕೊಂಡೀನಿ ಅವನಿಗೆ ಫ್ಲೆಕ್ಸ್ ಹಾಕು ಅಂತ ನನ್ನ ಸತ್ತಿಟ್ಗೆ. ನಿನ್ನ ದುಡ್ಡು ಐತಾ, ನೀನು ಕೊಡು. ನಿನ್ನ ಬಗ್ಗೆ ಅಭಿಮಾನ ಇಟ್ಕೊಳೋರವಣ. ನೀನು ನನಗೆ ನನ್ನ ಹಣ್ಣಿದ್ದಂಗೆ ಕಣೋ. ಇದನ್ನು ಟಿ ವಿಯವರಿಗೆ, ಪೇಪರ್ಗೆಲ್ಲ ಕೊಡಬೇಕು. ನನ್ನ ಡಿ ಸಿ, ಎ ಸಿ, ಎಸ್ ಪಿ ಬರೋ ತನಕ ಅವ್ರ ಹೊಲದಿಂದ ಎತ್ತು ಕೂಡ್ದು, ಸರಿನಾ? ಎಸ್ ಪಿ, ಡಿ ಸಿ ಎಲ್ಲ ಬರೋ ತನಕ ಅವ್ರ ಹೊಲದಿಂದ ನನ್ನ ಹೆಣ ಎತ್ತು ಕೂಡ್ದು ಅಷ್ಟೇ. ನಾನು ಏನು ಮಾತಾಡಲ್ಲ. ನಾನು ವಿಷಯ ಕೊಡ್ಬಿಟ್ಟಿನಿ, ಅವ್ರ ಹೊಲ್ದಾಗ ಇದ್ದೀನಿ.